ಚೈತ್ರಾ ಕುಂದಾಪುರ ಅವರಿಗೆ ಅರಮನೆಯಂತಿರೋ ಸೆರೆಮನಿಯಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ನಲ್ಲಿ 3ನೇ ಸ್ಪರ್ಧಿಯಾಗುವಂತ ಅವಕಾಶ ಸಿಕ್ಕಿದೆ. ಸ್ವರ್ಗ ನರಕಕ್ಕೆ ಅವರನ್ನ ಕಳಿಸಲಾಗ್ತಾ ಇದೆ. ದಿಢೀರ್ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿ ಕಾಣಿಸಿಕೊಂಡು ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ಅವರು ಅಂದ್ರೆ ಒಂದು ಗತ್ತು. ವಂಚನೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ಬಂದಂತಹ ಚೈತ್ರಾ ಕುಂದಾಪುರ ಅವರಿಗೆ ಅರಮನೆಯಂತಿರೋ ಸೆರೆಮನಿಯಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ನಲ್ಲಿ 3ನೇ ಸ್ಪರ್ಧಿಯಾಗುವಂತ ಅವಕಾಶ ಸಿಕ್ಕಿದೆ. ಅಷ್ಟಕ್ಕೂ ಈ ವಂಚನೆ ಪ್ರಕರಣ ಆದ ಬಳಿಕ ಚೈತ್ರಾ ಕುಂದಾಪುರ ಅವರು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ದಿಢೀರನೆ ಈಗ ಅಚ್ಚರಿ ಅಭ್ಯರ್ಥಿ ಅಂತ ಅನ್ಬೋದು, ಅಚ್ಚರಿ ಸ್ಪರ್ಧಿ ಅನ್ಬೋದು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಗೆ. ಎಸ್, ಇವರು ಬೈಂದೂರಿನ ಒಂದು ಉದ್ಯಮಿ ಆಗಿರ್ತಕ್ಕಂಥ ಗೋವಿಂದ ಪೂಜಾರ್ ಅವರಿಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು 7 ಕೋಟಿ ರೂಪಾಯಿ ಹಣವನ್ನ ವಂಚನೆ ಮಾಡಿದ್ರಂತೆ. ಆ ವಂಚನೆ ಪ್ರಕರಣದಡಿ ಇವರನ್ನ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿತ್ತು. ಆಮೇಲೆ ಇವರು ಜೈಲು ವಾಸ ಅನುಭವಿಸಿ ಬಂದಿದ್ರು. ಅನಂತರ ಇವರು ಎಲ್ಲಿ ಮಾಯ ಆಗಿದ್ರು ಗೊತ್ತಿಲ್ಲ. ಇದೀಗ ದಿಢೀರ್ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿ ಕಾಣಿಸ್ಕೊಂಡು ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ಅವರು ಅಂದ್ರೆ ಒಂದು ಗತ್ತು. ಸಾಕಷ್ಟು ಅಂದ್ರೆ ಖಡಕ್ ಆಗಿ ಭಾಷಣ ಮಾಡ್ತಾ ಇದ್ರು. ಅವರು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಹೀಗಿರ್ಬೇಕು ಹೆಣ್ಣು ಮಕ್ಕಳು, ಇಷ್ಟು ಗಟ್ಟಿ ಇರಬೇಕು, ಇಷ್ಟು ಧೈರ್ಯವಂತರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನ ತೋರಿಸಿ ಇನ್ಸ್ಪಿರೇಷನ್ ಮಾತಾಡ್ತಾ ಇದ್ರು. ಅಂದ್ರೆ ಅವರು ಒಂದು ರೋಲ್ ಮಾಡೆಲ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರ ಮಾತುಗಾರಿಕೆ ಕಲೆ ಆ ರೀತಿ ಇತ್ತು. ಆದ್ರೆ ಅದು ಯಾವಾಗ ಅವ್ರು ವಂಚನೆ ಪ್ರಕರಣದಲ್ಲಿ ತಗಲಾಕೊಂಡು ಜೈಲು ವಾಸ ಅನುಭವಿಸಿದ್ರು, ಎಲ್ಲರೂ ಕೂಡ ಚೈತ್ರಾ ಕುಂದಾಪುರ ಅವರಿಗೆ ಚೀಮಾರಿ ಹಾಕುವಂತ ಕೆಲಸಗಳಾಗಿತ್ತು. ಯಾಕಂದ್ರೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ RSS ನಾಯಕರು ಗೊತ್ತು, ಬಿಜೆಪಿ ಮುಖಂಡರುಗಳು ಗೊತ್ತು, ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಗೊತ್ತು ಅಂತ ಹೇಳ್ಬಿಟ್ಟು ಯಾಮಾರಿಸುವಂತ ಕೆಲಸವನ್ನ ಮಾಡಿದ್ರಂತೆ. ಈ ತರದೊಂದು ಆರೋಪ ಚೈತ್ರಾ ಕುಂದಾಪುರ ಹಾಗೂ ಅವರ ಜೊತೆಗಿನ 8 ಜನರ ಮೇಲೆ ಆರೋಪ ಇದೆ. ಇವರು ಜೈಲು ವಾಸ ಅನುಭವಿಸಿ ಹೊರಗಡೆ ಬಂದಾಯ್ತು. ಅಟ್ ಪ್ರೆಸೆಂಟ್ ಇವರು ಹೇಳ್ಕೊಂಡಿದ್ದಾರೆ ಒಂದು ಪ್ರೋಮೋದಲ್ಲಿ, ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಕುಂದಾಪುರ್ ಹೇಳಿರ್ತಕ್ಕಂಥ ಮಾತು, ನಾನು ಹಾಲು ಮಾರುವ ಮನೆತನದ ಕುಟುಂಬದಿಂದ ಬಂದಂತವಳು. ಇವ್ರು ಯಾರು ಕೇಸು, ಕೋರ್ಟು, ಜೈಲು ಅಂತ ಹೇಳ್ಬಿಟ್ಟು ನನ್ನನ್ನ ಕುಗ್ಸುವಂತ ಕೆಲಸ ಮಾಡಿದ್ರೆ ನಿಜಕ್ಕೂ ನಾನು ಕುಗ್ಗಲ್ಲ. ಚೈತ್ರಾ ಕುಂದಾಪುರ ಅನ್ನುವಂತ ಟ್ಯಾಗ್ ಲೈನ್ ಏನಿದೆ, ನನಗೆ ಆ ಹೆಸರು ಪಡಿಲಿಕ್ಕೆ, ಒಂದು ಹಾಲು ಮಾರುವ ಕುಟುಂಬದಿಂದ ಬಂದಂತ ಹೆಣ್ಣು ಮಗಳು, ಬಡ ಕುಟುಂಬದಿಂದ ಬಂದವಳು, ಈ ಒಂದು ಹೆಸರು ಮಾಡ್ಲಿಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಅವರು ಸಾಕಷ್ಟು ವಿವಾದಗಳಿಗೆ ಗುರಿಯಾಗಿದ್ರು. ಹಿಂದೆ ಅವರು ಲವ್ ಜಿಹಾದ್ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಕೊಂಡು ಮತ್ತೆ ಮತಾಂತರದ ಹೇಳಿಕೆಗಳನ್ನ ಕೊಟ್ಕೊಂಡ್ರು, ವಿವಾದವನ್ನ ಸೃಷ್ಟಿಸುವಂತ ಕೆಲಸಗಳಾಗಿತ್ತು. ಜೊತೆಗೆ ಹಿಜಾಬ್ ಬಗ್ಗೆ ಕೂಡ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಹೀಗೆ ಹಲವು ವಿಚಾರಗಳಿಂದ ಮೊದಲೆಲ್ಲ ಖಡಕ್ಕಾಗಿ ಮಾತನಾಡಿಕೊಂಡು ಸುದ್ದಿಯಾದಂತ ಚೈತ್ರಾ ಕುಂದಾಪುರ್ ಅನಂತರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಸಿಲುಕೊಂಡು ಎಲ್ಲರ ಹತ್ರ ಒಂದು ಚೀಮಾರಿ ಹಾಕಿಸ್ಕೊಳ್ಳುವಂತ ಕೆಲಸ ಆಗಿದ್ರು. ಇದೀಗ ಅರಮನೆಯಂತಿರೋ ಸೆರೆಮನಿಯಲ್ಲಿ ಸ್ವರ್ಗ ನರಕಕ್ಕೆ ಅವರನ್ನ ಕಳಿಸಲಾಗ್ತಾ ಇದೆ. ಅಷ್ಟಕ್ಕೂ ಚೈತ್ರಾ ಸ್ವರ್ಗಕ್ಕೆ ಹೋಗ್ತಾರಾ ಈ ಬಾರಿಯ ದೊಡ್ಡ ಮನೆ ಕಾನ್ಸೆಪ್ಟ್ ಪ್ರಕಾರ, ಅಥವಾ ನರಕಕ್ಕೆ ಹೋಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಷ್ಟಕ್ಕೂ ಖಡಕ್ ಭಾಷಣಗಳಿಂದ ಹೆಸರುವಾಸಿಯಾದಂತ ಚೈತ್ರಾ ಕುಂದಾಪುರ್ ಒಳಗಡೆ, ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಇರ್ತಾರೆ, ಅವರ ರಿಯಲ್ ಫೇಸ್ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.